ಬರ್ಲಿ ಮೇಡಮ್ ಅವ್ರು ಬರ್ಲಿ. ಇದು ಕಲರ್ಸ್ ಕಲರ್ಸ್ ಬ್ಲಾಕ್, ರೆಡ್, ಆರೆಂಜ್, ಬ್ಲೂ, ಗ್ರೀನ್, ಯೆಲ್ಲೋ, ಪಿಂಕ್ ಕಲರ್. ಇದು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು TLM. ಇಲ್ಲಿ ವ್ಯವಕಲನದ ಕಾನ್ಸೆಪ್ಟ್ ಮೂಡಿಸಲಿಕ್ಕೆ 1 ಮತ್ತು 2ನೇ ತರಗತಿಗೆ ಸಂಬಂಧಿಸಿದಂತೆ ಒಂದು ಮೀನಿನ ಮೂಲಕ, ಇಲ್ಲಿ ದೊಡ್ಡ ಮೀನು ಇದೆ, ಹಾಗೆ ಇಲ್ಲಿ ಚಿಕ್ಕ ಮೀನುಗಳು ಇದಾವೆ. ಈಗ ಇಲ್ಲಿ ನಾಲ್ಕು ಮೀನುಗಳಿದ್ದಾವೆ. ಇಲ್ಲಿ 1, 2, 3, 4 ಮೀನುಗಳಿದ್ದಾವೆ. ಇಲ್ಲಿ ಈ ದೊಡ್ಡ ಮೀನು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇದರಲ್ಲಿ 2 ಮೀನುಗಳನ್ನು ನುಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಉಳಿಯುವಂತಹ ಮೀನುಗಳು ಎಷ್ಟು ಮೀನುಗಳು ಉಳಿತವೆ? 2 ಮೀನುಗಳು ಉಳಿತವೆ. 4 - 2 = 2. ಇಂಥದ್ದೇ ನಾವು ಹಲವಾರು ರೀತಿಯ ಉದಾಹರಣೆಗಳನ್ನು ಕೊಟ್ಟು ತುಂಬಾ ಈ ರೀತಿ ಸುಮಾರು ಮೀನುಗಳಿದ್ದಾರೆ ಇದರಲ್ಲಿ. ಈ ರೀತಿ ನಾವು ಏನ್ ಮಾಡ್ಬೋದು, ಮಕ್ಕಳಿಗೆ ವ್ಯವಕಲನದ ಕಾನ್ಸೆಪ್ಟ್ ಮೂಡಿಸಬಹುದು ಅಂತ ಹೇಳಿ ಈ TLM ಅನ್ನು ರಚನೆ ಮಾಡಿದ್ದೀವಿ. ಇದು ಕಲರ್ಸ್ ಕಾನ್ಸೆಪ್ಟ್. ಇದರಲ್ಲಿ ಯೆಲ್ಲೋ, ಗ್ರೀನ್, ಬ್ಲೂ, ರೆಡ್, ಪಿಂಕ್ ಅಂತ ಇದೆ. ಮಕ್ಳಿಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿರೋದ್ರಿಂದ ಮಕ್ಳು ಏನ್ ಮಾಡ್ತಾರೆ, ಕಲರ್ಸ್ ಅಲ್ಲಿ ಇಲ್ಲ ಅಂತ ಅನ್ಕೊಂತಾರೆ. ಸೊ 1 by 1 ಹೀಗೆ ಎಳಿತಾ ಹೋದ್ರೆ ಅವ್ರಿಗೆ ಕಾನ್ಸೆಪ್ಟ್ ಯೆಲ್ಲೋ ಇದು ಯಾವ ಬಣ್ಣ, ಹಾಗೆ ಇನ್ನು ಕೆಳಗೆ ಹೋದ ಹಾಗೆ ಎಲ್ಲಾ ಕಲರ್ ನ ಕೂಡ ಕಾನ್ಸೆಪ್ಟ್ ನ ಬೆಳೆಸಬಹುದು. ಗ್ರೀನ್, ಬ್ಲೂ ಹೀಗೆ ಕೆಳಗೆ ಹೋದಾಗೂ ಕೂಡ ಏನಾಗುತ್ತೆ, ಎಲ್ಲ ಕಲರ್ಸಿನ ಕಾನ್ಸೆಪ್ಟ್ ಅನ್ನ ಮಕ್ಕಳಿಗೆ ಕ್ಲಿಯರ್ ಆಗಿ ತಿಳಿಸಬಹುದು. ಇಂಗ್ಲಿಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು ವರ್ಡ್ ಫಾರ್ಮೇಷನ್ ಅಂತ. ಇಲ್ಲಿ ಒಂದು ಬೇಸ್ ವರ್ಡ್ ಇರುತ್ತೆ. ಇದರಲ್ಲಿ ಫಸ್ಟ್ ಒನ್ ಈಸ್ ಪ್ರೈಸ್. ಇದರಲ್ಲಿ ಪ್ರೈಸ್ ಬೇಸ್ ವರ್ಡ್. P ಅನ್ನು ಹೈಡ್ ಮಾಡಿದ್ರೆ ಇಸ್ ಪ್ರೈಸ್. CR ಅನ್ನು ಹೈಡ್ ಮಾಡಿದ್ರೆ ಇಸ್ ಪ್ರೈಸ್. ಅದೇ ರೀತಿ ನೆಕ್ಸ್ಟ್ ವರ್ಡ್ ಸ್ಮಾಲ್. ಇದರಲ್ಲಿ S ಅನ್ನು ಹೈಡ್ ಮಾಡಿದಾಗ ಮಾಲ್, M ಅನ್ನು ಹೈಡ್ ಮಾಡಿದಾಗ ಆಲ್ ಆಗುತ್ತೆ. ಇದೇ ರೀತಿ ಬೇಸ್ ವರ್ಡ್ ಇಂದ ಚಿಕ್ಕ ಚಿಕ್ಕ ಬೇರೆ ವರ್ಡ್ಸ್ ಎಲ್ಲ ಫಾರ್ಮ್ ಮಾಡುತ್ತೆ. ಅಂತೇಳಿ ವಾಟ್, ವೆನ್, ಹೂ, ವೇರ್, ವೈ, ಹೌ ಈ ರೀತಿ ಮಾಡಿದೆ. ಇದರಲ್ಲಿ ಒಂದೊಂದು ಕ್ವಶನ್ಗೆ ಸಂಬಂಧಪಟ್ಟಂತೆ, ಈಗ ವಾಟ್ ಇಸ್ ಯುವರ್ ನೇಮ್ ಆ ರೀತಿ ಮಾಡಿರುವಂತದ್ದು. ಆಮೇಲೆ ವೆನ್ ಇಸ್ ಯುವರ್ ಬರ್ತ್ಡೇ. ಆಮೇಲೆ ಹೂ ಆರ್ ಯು. ಆಮೇಲೆ ವೇರ್, ಅದಕ್ಕೆ ವೇರ್ ಇಸ್ ಯುವರ್ ಬುಕ್. ಆ ರೀತಿ ಸುಮಾರು ನಾವು ಏನ್ ಮಾಡ್ಬೋದು, ಕ್ವಶನ್ಗಳನ್ನು ಸೃಷ್ಟಿ ಮಾಡಿ ಮಕ್ಕಳಿಗೆ ಕ್ವಶನ್ ಅನ್ನು ಕೇಳುವಂತದ್ದು. WH ಕ್ವಶನ್ಗಳಿಗೆ ಮಾತ್ರ ಸಂಬಂಧಪಟ್ಟದ್ದು. ಇನ್ನು ಬೇರೆ ರೀತಿಯದು ಹ್ಯಾಸ್ ಆ ತರದೆಲ್ಲ ಯೂಸ್ ಮಾಡಿ ಮಾಡ್ಬೋದು. ಕ್ಲೋಸ್ ಮಾಡಿ ಫೋಟೋ ಮಾಡಿ.